Canada, Vancouver. I'm representing Urban Asian. It's in a North American online website, and we write a lot of Bollywood and Hollywood. Thank you for having us. Thank you, Dhruv. My first question is for Dhruv. Um, it's a little bit difficult. I'm gonna put it in your limbo. Are you a director's man or a producer's man? Mic drop question. Honestly, I am audience man. Okay, if I had to choose one, I'll say I am director's man because he's the one who brings vision to life. And in the process of post-production one, I am producer's man because it is my responsibility as an actor. I want to make him safe in revenue wise. And after the release, as I said, I am audience man. Thank you, ma'am. My second question is for AP Urjan sir. I want to know, you have directed the film, and it's incredible. Whatever we saw so far is quite mind-blowing. I was like blown away with all the music going on and the action going on. My question to you is, what was the most difficult part of direction that you had to deal with this film? Thank you. ಆ ಕ್ವಶನ್ಗೆ ಆನ್ಸರ್ಗಿಂತ ಮುಂಚೆ ನನ್ನನ್ನು ಇಂಟ್ರೊಡ್ಯೂಸ್ ಮಾಡ್ಕೊತೀನಿ. ಏಕೆಂತಂದರೆ ತುಂಬ ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ಇಲ್ಲಿದ್ದೀರಾ, ತುಂಬ ಇಂಪಾರ್ಟೆಂಟ್ ಪೀಪಲ್ಸ್, ತುಂಬ ಬೇರೆ ಬೇರೆ ದೇಶಗಳಿಂದ ಎಲ್ಲ ಬಂದಿದ್ದೀರಾ, ಸೋ ಮೆನಿ ಕಂಟ್ರೀಸ್. ಮೈ ನೇಮ್ ಇಸ್ AP Arjun. ಐ ಆಮ್ ಫ್ರಮ್ ಮಂಡ್ಯ, ಕರ್ನಾಟಕ. ಓಕೆ. My first movie directing my 23.5 years called Ambari, my first movie. After that, Dhruva's movie, Adduri, second one, 2012. And Ambari and Adduri, both are newcomers actually. Both films is very good revenue and 200 days running in theaters. ಆಫ್ಟರ್ ದಟ್ ಐರಾವತ ಅಂತ ಒಂದು ಸಿನಿಮಾ ಮಾಡ್ತೀನಿ. ಅದಾದಮೇಲೆ ರಾಟೆ, ಅದಾದಮೇಲೆ ನಂದೇ ಒಂದು ಓನ್ ಪ್ರೊಡಕ್ಷನ್, ಒಂದು ಕಿಸ್ ಅಂತ ಒಂದು ಸಿನಿಮಾ ಮಾಡ್ತೀನಿ. ಅದಾದಮೇಲೆ ಇದು ಮಾರ್ಟಿನ್ ಸಿನಿಮಾ. ಅಂದರೆ ನೀವು ಕೇಳಿದ್ರಿ ಆ ಕ್ವಶನ್ ಎಷ್ಟು ಕಷ್ಟ ಆಯಿತು ಅಂತ. ಅಂದರೆ ಡೈರೆಕ್ಷನ್ ಅನ್ನೋದು, ಸಿನಿಮಾ ಅನ್ನೋದು ನನಗೆ ಎಲ್ಲೋ ಕೆಲಸ ಮಾಡಿ ಕಲ್ತಿದ್ದಲ್ಲ, ಸಿನಿಮಾಗಳನ್ನ ನೋಡಿ ಕಲ್ತಿದ್ದು. ಹಾಗಾಗಿ ನನಗೆ ಈ ಸಿನಿಮಾ ಮಾಡಬೇಕಾದ್ರೆ ನನಗೆ, ಯಾಕೆಂದರೆ ಇದು ಒಂದು 3 ವರ್ಷದ ಕನಸು, ನನ್ನೊಬ್ಬಂದಲ್ಲ, ಇಡೀ ನಮ್ಮ ಚಿತ್ರತಂಡದ್ದು. ನನ್ನ ಜೊತೆಗೆ ನಾನೊಬ್ಬನೇ ಆಗಿದ್ದಿದ್ರೆ, ಯಾರೋ ಒಬ್ಬರು ಈ ಸಿನಿಮಾದಲ್ಲಿ ಕೆಲಸ ಮಾಡಿಲ್ಲ ಅಂತಂದಿದ್ದಿದ್ರೆ ಖಂಡಿತವಾಗೂ ಈ ರಿಸಲ್ಟ್ ಇಲ್ಲಿ ಈ ಸ್ಕ್ರೀನ್ ಮೇಲೆ ಏನಿದೆ ಆ ರಿಸಲ್ಟ್ ಖಂಡಿತವಾಗ್ಲೂ ಬರ್ತಾ ಇರಲಿಲ್ಲ. ನನ್ನ ಜೊತೆಗೆ ನಿಂತಂತ ನನ್ನ ಚಿತ್ರತಂಡ, ಅಂದರೆ ಒಂದು ಸಿನಿಮಾ ಅಂತ ಬಂದಾಗ ಮೊದಲು ಆ ಸಿನಿಮಾಗೆ ಮುಖ್ಯ ಆಗುವಂಥವ್ರು ನಮ್ಮ ಪ್ರೊಡ್ಯೂಸರ್. ಆ ಪ್ರೊಡ್ಯೂಸರ್ ಬಗ್ಗೆ ಹೇಳ್ಬೇಕಂದ್ರೆ ತುಂಬ ಪ್ಯಾಷನೇಟ್ ಪ್ರೊಡ್ಯೂಸರ್ ಉದಯ್ ಮೆಹ್ತಾ ಅವರು. ಈ ಸಿನಿಮಾ ಮಾಡೋಕ್ಕೆ ಅಂತ ಹೊರಟಾಗ ನಾವು ಮೊದಲು ಶುರು ಮಾಡಿದ್ದು ತುಂಬ ಒಂದು ನಾರ್ಮಲ್ ಕನ್ನಡ ಸಿನಿಮಾ ಮಾಡಬೇಕು ಅಂತಲೇ ಶುರು ಮಾಡಿದ್ದು. ಒಂದು 20 days ಶೂಟ್ ಮಾಡಾದ್ಮೇಲೆ ಅಲ್ಲಿ ನಮಗೆ ಅನಿಸಿದ್ದು ಇದು ಏನೋ, ಅಂದರೆ ಆ ವಿಜುವಲ್ಸ್ ಎಲ್ಲ ನೋಡಿ ಇದು ದೊಡ್ಡ ಮಟ್ಟದಲ್ಲಿ ಆಗುತ್ತೆ ಅಂತ ಅಂದ್ಕೊಂಡು ದೊಡ್ಡದಾಗಿ ಅದನ್ನು ಪ್ಯಾನ್ ಇಂಡಿಯಾ ಲೆವೆಲ್ಗೆ ತೊಗೊಂಡು ಹೋಗ್ಬೇಕು ಅಂತ. ಇವತ್ತು ಈ ಪ್ಯಾನ್ ವರ್ಲ್ಡ್ಗೆ ಏನು ತಲುಪಿಸೋ ಒಂದು ವಿಷನ್ ಏನಿದೆ ಅದು ಧ್ರುವನ್ಗೆ ಸೇರಬೇಕು. ನನ್ನ ಜೊತೆ ನಿಂತಂಥ ಆ ಚಿತ್ರತಂಡ ಏನಿದೆಯಲ್ಲ, ನನ್ನ ಕ್ಯಾಮ್ರಾಮನ್ ಆಗ್ಬೋದು, ರವಿ ಬಸ್ರೂರ್ ಬ್ಯಾಕ್ಗ್ರೌಂಡ್ ಸ್ಕೋರ್ ಅವ್ರು ಮಾಡಿರುವಂಥವ್ರು ಅವರು, ಮತ್ತೆ ಎಲ್ಲದಕ್ಕಿಂತ ಮುಖ್ಯವಾಗಿ ಇದು ಆ್ಯಕ್ಷನ್ ಥ್ರಿಲ್ಲರ್ ಆಗಿರೋದು. ಅಂದರೆ ನನಗೆ ಫಸ್ಟ್ ಟೈಮ್ ಈ ಸಿನಿಮಾ ನನಗೆ ಅರ್ಜುನ್ ಸರ್ ಕತೆ ಬರೆದು ನನಗೆ ಹೇಳಿದಾಗ, ಅಂದರೆ ನಾನು ಇದಕ್ಕಿಂತ ಮುಂಚೆ ಒಂದು ಐರಾವತ ಅಂತ ಒಂದು ಸಿನಿಮಾ ಮಾಡಿದ್ದೆ, ಆ್ಯಕ್ಷನ್ನು ಇಷ್ಟು ಮಟ್ಟದಲ್ಲಿ ಇರಲಿಲ್ಲ. ಈ ಸಿನಿಮಾದಲ್ಲಿ ತುಂಬ ಆ್ಯಕ್ಷನ್ ಸೀಕ್ವೆನ್ಸ್ ಇರುವಂಥದ್ದು. ಅವ್ರ ಹತ್ರ ನನಗೆ ಫಸ್ಟ್ ಟೈಮ್ ಕತೆ ಕೇಳಿದಾಗ್ಲೇ ತುಂಬ ಅದ್ಭುತವಾದಂಥ ಒಂದು
ಆಕ್ಷನ್ ಥ್ರಿಲ್ಲರ್ ಸಿನಿಮಾ ಅಂತ ಅನ್ನಿಸ್ತು. ಹಾಗಾಗಿ ಅವ್ರ ಹತ್ರ ನರೇಶನ್ ತಗೊಂಡು ನನ್ನ ರವಿ ವರ್ಮಾ ಮಾಸ್ಟರ್ ಮತ್ತೆ ರಾಮ್ ಲಕ್ಷ್ಮಣ್ ಮಾಸ್ಟರ್ ಇದಕ್ಕೆ ತುಂಬಾ ಇಂಪಾರ್ಟೆಂಟ್ ಆಗಿ ನನಗೆ ತುಂಬಾ ಸಾಥ್ ಕೊಟ್ಟಂತವ್ರು ಆಕ್ಷನ್ ಡೈರೆಕ್ಟರ್ಸ್. ಯಾಕೆಂತಂದ್ರೆ ಈ ಸಿನಿಮಾದಲ್ಲಿ 9 to 10 ಆಕ್ಷನ್ ಸೀಕ್ವೆನ್ಸ್ ಬರುತ್ತೆ. ಒಂದು 4 to 5 ಚೇಸಸ್ ಇದೆ, ಆಕ್ಷನ್ ಒಂದು 5 to 6 ಆಕ್ಷನ್ ಸೀಕ್ವೆನ್ಸ್ ಇದೆ. ಅದಕ್ಕೆಲ್ಲಾನು ಒಂದು 1.5 month ಕೂತು ಅದ್ರದ್ದೆಲ್ಲ ರಿಹರ್ಸಲ್ ಎಲ್ಲ ಮಾಡಿ ಅದಕ್ಕೆ ತುಂಬಾ ನನಗೆ ಸಪೋರ್ಟ್ ಮಾಡಿದ್ದು ನನ್ನ ಹೀರೋ ಧ್ರುವ. ಯಾಕೆಂತಂದ್ರೆ ಅವನ್ನ ಸಪೋರ್ಟ್ ಇಲ್ದೇನೆ ಈ ಸಿನಿಮಾ ಈ ಮಟ್ಟಕ್ಕೆ ಬರಕ್ ಸಾಧ್ಯ ಆಗ್ತಿರ್ಲಿಲ್ಲ. ನಾನು ಹೇಳಿದ್ನಲ್ಲ ಅವಾಗ್ಲೇ, ನನ್ನ ಇಡೀ ಚಿತ್ರತಂಡ, ನನ್ನ ಕ್ಯಾಮ್ರಾಮನ್ ಆಗ್ಬೋದು, ನನ್ನ ಆಕ್ಷನ್ ಡೈರೆಕ್ಟರ್ ಆಗ್ಬೋದು, ನನ್ನ ಮ್ಯೂಸಿಕ್ ಡೈರೆಕ್ಟರ್ ಆಗ್ಬೋದು, ನನ್ನ ಕೊರಿಯೋಗ್ರಾಫರ್ಸ್ ಆಗ್ಬೋದು, ಎಲ್ಲರಿಂದ ಸೇರಿ ಇವತ್ತು ಈ ಸಿನಿಮಾ ಆಗಿದೆ ಹೊರತು ನಾನೊಬ್ಬನಿಂದಲ್ಲ. ಇದು ನನ್ನ ಚಿತ್ರತಂಡದ ಶ್ರಮ ಅಂತ ಹೇಳಕ್ ಇಷ್ಟಪಡ್ತೀನಿ. ನನಗೆ ಈ ಸಿನಿಮಾ ಮಾಡ್ಬೇಕಾದ್ರೆ ಚಾಲೆಂಜಸ್ ಅಂತ ಹೇಳಿದ್ರಲ್ಲ, ನಾನು ಪ್ರತಿದಿನ ಎಂಜಾಯ್ ಮಾಡಿದ್ದೀನಿ ಈ ಸಿನಿಮಾನ. ಏಕೆಂತಂದ್ರೆ ಎಲ್ಲಾರ್ದು ಸಪೋರ್ಟ್ ಆ ರೀತಿ ಇತ್ತು. ಆಕ್ಷನ್ ಅಂತಂದಾಗ ನನಗೆ ರವಿ ವರ್ಮಾ ಮಾಸ್ಟರ್ ನನ್ನ ಜೊತೆಗೆ ನಿಂತ್ಕೋತಾ ಇದ್ರು, ಮ್ಯೂಸಿಕ್ ಅಂತಂದಾಗ ರವಿ ಬಸ್ರೂರ್ ನನ್ನ ಜೊತೆಗೆ ನಿಂತ್ಕೋತಾ ಇದ್ರು, ಕ್ಯಾಮ್ರಾ ವರ್ಕ್ ಅಂತ ಬಂದಾಗ ಸತ್ಯ ಹೆಗ್ಡೆ ಅವ್ರು ನಿಂತ್ಕೋತಾ ಇದ್ರು. ಏನಾದ್ರು ನಮ್ದು ಆ ಸ್ಕ್ರೀನ್ ಪ್ಲೇ ಅಂತ ಬಂದಾಗ ಅರ್ಜುನ್ ಸರ್, ನಾನು ಮತ್ತೆ ಸ್ವಾಮೀಜಿ ಅವರು ಎಲ್ಲಾರು ಕೂತು ಡಿಸ್ಕಸ್ ಮಾಡ್ತಿದ್ವಿ. ತುಂಬಾ ಅದ್ಭುತವಾಗಿ ಬರ್ತಾ ಇತ್ತು. ನನ್ನ ತಂಡ ನನಗೆ ಕೊಟ್ಟಂತ ಒಂದು ಸ್ಟ್ರೆಂತ್ ಏನಿದೆ, ಆ ಸ್ಟ್ರೆಂತ್ ಇಂದ ಇವತ್ತು ಈ ಮಾರ್ಟಿಂದ ಈ 2 ನಿಮಿಷದ ಏನು ಈ ಟ್ರೈಲರ್ ನ ನೋಡಿದೀವಿ ಅದನ್ನ ಕಟ್ಕೊಡೋಕ್ ಸಾಧ್ಯ ಆಯ್ತು. ಅದನ್ನ ಮೀರಿ October 11th ನೀವೇನು ಈಗ ಈ 2 ನಿಮಿಷದ ಟ್ರೈಲರ್ ಏನ್ ನೋಡಿದಿರ ಅದನ್ನು ಮೀರಿ 2 ಗಂಟೆ 30 ನಿಮಿಷ ಸಿನಿಮಾ ನೋಡಿದಾಗ ಇದ್ರ ಈ ಶ್ರಮ, ನಾವು ಮಾಡದಂತ ಸಿನಿಮಾ ಇಂದ ಎಷ್ಟು ಎಫರ್ಟ್ ಇತ್ತು ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ಅಂದ್ರೆ ಪ್ರತಿ ಒಂದು ನಿಮಿಷನೂ ಎಂಜಾಯ್ ಮಾಡಿದೀನಿ ಈ ಸಿನಿಮಾದಲ್ಲಿ. ನನಗೆ ಕಷ್ಟ ಆಗಿಲ್ಲ ಮೇಡಮ್ ಇದು. Yes, in simple words, he explained that he enjoyed the whole process and the whole team of Martin, all the artists and all the technicians, they supported him a lot. Thank you, ma'am. Yes, sir. Thank you, sir. Thank you so much. आपके पास है? Thank you, Arjun sir. iPhone. Yes. Wire. Hi, my name's James Doyle. I'm a freelance journalist from the UK. This is my first time in India, and I can honestly say I've not complained about how hot it is once. My question is for Devoya, and I was just wondering, can you give a glimpse into the character that you play in the film? Guru. Okay, character ಏನು ಅಂತ ಕೇಳ್ತಾ ಇದ್ದಾರೆ ಅವರು. Yes. Already Martin has commented that he cannot reveal his character, so we have to obey Martin's command, I guess. Okay, I'll go for a different one. Oh. What kind of research did you do for the role? I was just being director's actor. The research was done by director. I was being director's actor. Thank you so much. Thank you, sir. Thank you so much. Once again, welcome back to India. Yes. Next. ಧ್ರುವರೇ ಪ್ರಶ್ನೆ ನಿಮ್ಗೆ. ಮಾಲ್ತೇಶ್ ಟೇಕಿನ್ ಅಂತ TV9 ಕನ್ನಡದಿಂದ. ಗೊತ್ತು. ಈಗ ಒಂದು ಭಾಷೆಯ ಸಿನಿಮಾದಿಂದ ಈಗ ಸಿನಿಮಾ ಇಂಡಸ್ಟ್ರಿ ಕನಸು ಶುರುವಾಯ್ತು. ಈಗ ದೇಶದ ಸಿನಿಮಾ ಇಂಡಸ್ಟ್ರಿಗೆ ಕಾಲಿಟ್ಟಿದ್ದೀರಿ ಅಂತಾನೆ ಈಗ ಪ್ರೂವ್ ಆಗ್ತಾ ಇದೆ. ಸೊ ಈಗಿರುವಂತ